आचार्य नमस्ते। नमस्ते। किंचित प्रतीक्षां कुर्मः वा अन्ये आगच्छेयुः। ಆಚಾರ್ಯ ಇವತ್ತು ನಾಗೇಂದ್ರಪ್ಪ ಸರ್ ಕ್ಲಾಸ್ಗೆ ಬರಲ್ಲ ಅಂತ ಮೆಸೇಜ್ ಹಾಕಿದ್ರು ಆನ್ಲೈನ್ ಅಲ್ಲಿ. ಸರಿ, ಇನ್ನುಳಿದವ್ರು ಏನೋ ಗೊತ್ತಿಲ್ಲ ಆಚಾರ್ಯ. ಹೌದಾ? ಹಿಂದಿನ ಅವಧಿಯಲ್ಲಿ ಯಾರಾದ್ರು ಬಂದಿದ್ರ ಅಥವಾ ಪುಷ್ಪಲತಾ ಮೇಡಮ್ ಅವಧಿಯಲ್ಲಿ? ಲಾಸ್ಟ್ ಟೈಮ್ ನಾನ್ ಬಂದಿದ್ದಿಲ್ಲ ಆಚಾರ್ಯ, ಹಂಗಾಗಿ ಯಾರ ಬಂದಿದ್ರು ಇಲ್ಲ ಆಚಾರ್ಯ. ಇಲ್ಲ, ಇವತ್ತು ಪುಷ್ಪಲತಾ ಮೇಡಮ್ದು ಕ್ಲಾಸ್ ಇದ್ದಿಲ್ಲ ಆಚಾರ್ಯ. ಸರಿ ಸರಿ ಸರಿ, ಹಾಗಾದ್ರೆ ನಾವು ಮುಂದುವರಿಸೋಣ. ಇವತ್ತು ಅವ್ರ ಕ್ಲಾಸ್ ತಗೊಳ್ಳಲ್ಲ ಅಂತ ಹೇಳಿ. ಹಾಗಾದ್ರೆ ನಾವು ಮುಂದುವರಿಯೋಣ. ಆಚಾರ್ಯ. ಮಂಗಲ ಶ್ಲೋಕಃ. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿಃ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ವಸ್ತುತಃ ಇವತ್ತು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡುವ ಅಂತ ಯೋಚನೆ ಮಾಡಿದ್ದೆ. ಯಾಕಂದ್ರೆ ನಿನ್ನೆಯ ಪ್ರಶ್ನೆ ಪತ್ರಿಕೆಯ ನಿಮ್ಮ ಉತ್ತರಗಳು ಮತ್ತು ಅದನ್ನ ಆಧರಿಸಿ ನಿಮ್ಮ ಅಭಿಪ್ರಾಯ ಇದನ್ನೆಲ್ಲ ಒಂದು ಸ್ವಲ್ಪ ಸಂಗ್ರಹ ಮಾಡಿ ನಾವೇನಾದ್ರೂ ಪರಿವರ್ತನೆ ಮಾಡಬೇಕಾಗತ್ತಾ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ನೋಡೋಣ, ನಾಳಿನ ಅವಧಿಯಲ್ಲಿ ಒಂದು ಸ್ವಲ್ಪ ನೀವು 3 ಜನ ಇದ್ರೆ ಅನುಕೂಲ. ನೀವು, ನಾಗೇಂದ್ರ ಸರ್ ಮತ್ತು ಸಾಗರಿ. ನಾಳಿನ ಅವಧಿಯಲ್ಲಿ ಅವರು ಸೇರ್ಕೊಂಡಾಗ ಇದರ ವಿಷಯವಾಗಿ ಚರ್ಚೆ ಮಾಡೋಣ. ಸಾಗರಿ ಅವರು ಈಗ ಜಾಯ್ನ್ ಆಗ್ತಾರೆ ಅನ್ಸುತ್ತೆ ಆಚಾರ್ಯ, ಯಾಕೆ ಇನ್ನು ಜಾಯ್ನ್ ಆಗಿಲ್ಲ ಗೊತ್ತಿಲ್ಲ. ತೊಂದರೆ ಇಲ್ಲ, ನಾವು ಮುಂದುವರಿಯೋಣ. ನಮ್ಮ ಸೂತ್ರ ಮತ್ತು ವೃತ್ತಿಯ ಚರ್ಚೆಯನ್ನು ಮುಂದುವರಿಸೋಣ. ಈಗ ನಾವು ಪೂರ್ಣ ಗುಣ ಸುಹಿತಾರ್ಥ ಸದವ್ಯಯ ತವ್ಯ ಸಮಾನಾಧಿಕರಣೇನ ಅನ್ನುವಂತಹ ಸೂತ್ರ ಸಂಖ್ಯಾ 705 ಅದರ ಬಗ್ಗೆ ಚರ್ಚೆಯನ್ನ ತೆಗೆದುಕೊಂಡಿದ್ವಿ. ಅಲ್ಲಿ ಸಮಾನಾಧಿಕರಣೇನ ತಕ್ಷಕಸ್ಯ ಸರ್ಪಸ್ಯ ತಕ್ಷಕ ಸರ್ಪಸ್ಯ ಅಂತ ಸಮಾನಾಧಿಕರಣ ವಿಭಕ್ತ್ಯಂತವಾಗಿರುವಂತಹ ಸಮಾಸದಲ್ಲಿ ಸಮಾನಾಧಿಕರಣವಾದಂತಹ ಶಬ್ದಗಳೊಂದಿಗೆ ಸಮಾಸ ಆಗುವುದಿಲ್ಲ. ತತ್ಪುರುಷ ಸಮಾಸವನ್ನ ನಿಷೇಧ ಮಾಡುವಂತಹ ಸೂತ್ರ ಇದು. ಅದಕ್ಕೆ ಮುಂದುವರಿದ ಭಾಗವಾಗಿ ಗೋರ್ಧೇನೋಃ ಇತ್ಯಾದಿಷು ಕೋಟಾ ಯುವತಿ ಇತ್ಯಾದೀನಾಂ ವಿಭಕ್ತ್ಯಂತರೆ ಚರಿತಾರ್ಥಾನಾಂ ಪರತ್ವಾತ್ ಬಾಧಕಃ ಷಷ್ಠಿ ಸಮಾಸಃ ಪ್ರಾಪ್ತಃ ಸಹ ಅಪಿ ಅನೇನ ವಾರ್ಯತೆ.
ಒಂದು ಸೂತ್ರ ಇದೆ, ಕೋಟಾ ಯುವತಿ ಅನ್ನುವಂತಹ ಸೂತ್ರ. ಆ ಸೂತ್ರದಿಂದ ಷಷ್ಠಿ ಸಮಾಸವನ್ನ ಪ್ರಾಪ್ತವಾದಂತಹ ಷಷ್ಠಿ ಸಮಾಸವನ್ನ ಸಮಾನಾಧಿಕರಣ ವಿಭಕ್ತಿಯಲ್ಲಿರುವಂತಹ ವಿಶೇಷಣ ವಿಶೇಷ ಪದಗಳಿಗೆ ಷಷ್ಠಿ ಸಮಾಸ ನಮ್ಮ ಕರ್ಮಧಾರೆಯ ತತ್ಪುರುಷ ಸಮಾಸ ಬರುತ್ತೆ ಅಂತ ಹೇಳಿ ನಾವು ಸಿದ್ಧ ಮಾಡಿಕೊಳ್ಬೋದು. ಯೂನಃ ಖಲತೇಹೇ ಅಂತೇಳಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಧಾನವಾದಂತಹ ಈ ಸೂತ್ರ ಪೂರಣ ಗುಣ ಸುಹಿತಾರ್ಥ ಸದವ್ಯಯ ತವ್ಯ ಸಮಾನಾಧಿಕರಣೇನ ಅನ್ನುವಂತಹ ಈ ಸೂತ್ರದಿಂದ ಷಷ್ಠಿ ತತ್ಪುರುಷ ಸಮಾಸವು ಎಲ್ಲಿ ಬರುವುದಿಲ್ಲ ಅನ್ನೋದರ ನಿಷೇಧವನ್ನೇ ಹೇಳ್ತಾ ಇದ್ದಾರೆ. ನಮಗೆ ಸೂತ್ರ ಸಂಖ್ಯಾ ಷಷ್ಠಿ ತತ್ಪುರುಷವನ್ನ ಷಷ್ಠಿ ಅಂತ ಹೇಳಿ ಸೂತ್ರ ಸಂಖ್ಯಾ 21 ನಿಮಗೆ ಕನ್ನಡ ಪುಸ್ತಕ ಕೈಯಲ್ಲಿದೆಯಾ ರವಿಕುಮಾರ್? ಹರಿ ಓಂ. ಕೇಳ್ತಾ ಇದ್ದೇನೆ ಆಚಾರ್ಯ? ಹಾ, ಕೇಳ್ತದೆ. ಕನ್ನಡ ಪುಸ್ತಕ ಇದೆಯಾ ನಿಮ್ ಕಡೆ? ಹಾ ಆಚಾರ್ಯ, ಇದೆ ಆಚಾರ್ಯ. ಹಾ, ಅದರಲ್ಲಿ ಷಷ್ಠಿ ಅಂತ ಹೇಳಿ ಪೇಜ್ ನಂಬರ್ 70ರಲ್ಲಿ ಒಂದು ಸೂತ್ರ ಇದೆ. ಆ ಸೂತ್ರ ಆದ ಮೇಲೆ ಇರುವಂತಹ ಕೆಲವೊಂದು ಸೂತ್ರಗಳು, ಉದಾಹರಣೆಗೆ ಯಾಜಕಾದಿಭಿಶ್ಚ, ಹಾಗೆಯೇ ಕೃದ್ಯೋಗೆ ಷಷ್ಠಿ ಸಮಸ್ಯತ ಇತಿ ವಾಚ್ಯಂ, ಅದು ವಾರ್ತಿಕ ಆಯ್ತು. ನ ನಿರ್ಧಾರಣೆ ಅಂತ ಆರಂಭ ಆಗುತ್ತೆ, ಸೂತ್ರ ಸಂಖ್ಯಾ 704. ನ ನಿರ್ಧಾರಣೆ ಆದ್ಮೇಲೆ ಇರುವಂತಹ ಎಲ್ಲ ಸೂತ್ರಗಳು ನ ಅಂತ ಹೇಳಿ ಅನುವೃತ್ತಿ ಆಗುತ್ತೆ. ಈ ನ ನಿರ್ಧಾರಣೆ ಸೂತ್ರದ ನಂತರ ಅಂದ್ರೆ ನಮ್ಗೆ ಷಷ್ಠಿ ಯಾಜಕಾದಿಭಿಶ್ಚ ಈ ಎರಡು ಸೂತ್ರಗಳು ಷಷ್ಠಿ ತತ್ಪುರುಷವನ್ನ ಹೇಳುವಂತಹ ಸೂತ್ರಗಳು. ನ ನಿರ್ಧಾರಣೆ ಅಂತ 704ನೇ ಸೂತ್ರ ಏನಿದೆ, ಅಲ್ಲಿಂದ ಆರಂಭ ಆಗಿ ಮುಂದಿನ ಎಲ್ಲ ಸೂತ್ರಗಳು ನ ನ ನ ಅಂತ ಹೇಳಿ ಅನುವೃತ್ತಿಯನ್ನ ಪಡ್ಕೊಂಡು ಷಷ್ಠಿ ತತ್ಪುರುಷವನ್ನ ನಿಷೇಧ ಹೇಳುವಂತಹ ಸೂತ್ರ. ಸೊ ಪೂರ್ಣಾದ್ಯರ್ಥೈ ಸದಾದಿಭಿಶ್ಚ ಷಷ್ಠಿ ನ ಸಮಸ್ಯತೆ. ಸೊ ಷಷ್ಠಿ ವಿಧಾನ ಸೂತ್ರಗಳು ಎರಡೇ ಷಷ್ಠಿ ತತ್ಪುರುಷಕ್ಕೆ, ಒಂದು ಷಷ್ಠಿ ಯಾಜಕಾದಿಭಿಶ್ಚ. ಅದಕ್ಕೆ ಅದರ ನಿಷೇಧವನ್ನ ಹೇಳುವಂತಹ ಸೂತ್ರಗಳು ನ ನಿರ್ಧಾರಣೆ, ಪೂರ್ಣ ಗುಣ ಸುಹಿತಾರ್ಥ ಸದವ್ಯಯ ತವ್ಯ ಸಮಾನಾಧಿಕರಣೇನ, ಹಾಗೆಯೇ ತೇನ ಚ ಪೂಜಾಯಾಂ ಅಧಿಕರಣವಾಚಿನಾ ಚ ಕರ್ಮಣಿ ಚ ತ್ರಿಜಕಾಭ್ಯಾಂ ಕರ್ತರಿ ಚ, ಹಾಗೆಯೇ ನಿತ್ಯಂ ಕ್ರೀಡಾ ಜೀವಕಯೋ. ಸೊ ನಮ್ಗೆ ಇಲ್ಲಿ ಕೆಲವೊಂದು ನಿಷೇಧವನ್ನು ಹೇಳುವಂತಹ ಸೂತ್ರಗಳಿದೆ, ಕೆಲವೊಂದು ವಿಧಿಯನ್ನ ಹೇಳುವಂತಹ ಸೂತ್ರಗಳಿದೆ. ಈ ಪೂರ್ಣ ಗುಣ ಸುಹಿತ ಅರ್ಥ ಇದು ನಿಷೇಧವನ್ನ ಹೇಳುತ್ತೆ. ಈ ಶಬ್ದಗಳೊಂದಿಗೆ ಪೂರ್ಣಾದ್ಯರ್ಥೈ ಸದಾದಿಭಿಶ್ಚ ಷಷ್ಠಿ ನ ಸಮಸ್ಯತೆ, ಅಲ್ಲಿ ಷಷ್ಠಿ ವಿಭಕ್ತಿಯಂತವಾದಂತಹ ಪದ ಇದ್ರೂ ಕೂಡ ಸಮಾಸ ಆಗುವುದಿಲ್ಲ ಅಂತ ಹೇಳಿ ಅದರ ನಿಷೇಧವನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸೂತ್ರ ಇರುವಂಥದ್ದು ತೇನ ಚ ಪೂಜಾಯಾಂ ಮತಿಬುದ್ಧಿ ಇತಿ ಸೂತ್ರೇಣ ವಿಹಿತಃ ಯಃ ಕ್ತಃ ತದಂತೇನ ಷಷ್ಠಿ ನ ಸಮಸ್ಯತೆ. ಮತಿಬುದ್ಧಿ ಪೂಜಾರ್ಥೇಭ್ಯಶ್ಚ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದಿಂದ ವಿಹಿತವಾದಂತಹ ಕ್ತ ಪ್ರತ್ಯಯ, ಕ್ತ ಪ್ರತ್ಯಯಕ್ಕೆ ಅನೇಕ ವಿಧಾನಗಳಿದೆ, ಬೇರೆ ಬೇರೆಯ ಕಾರಣಗಳಿಂದ ಕ್ತ ಪ್ರತ್ಯಯ ಬರ್ತದೆ. ಈ ಕ್ತ ಮತ್ತು ಕ್ತವತು ಈ ಎರಡಕ್ಕೂ ಸೇರಿ ನಿಷ್ಠಾ ಅನ್ನುವಂತಹ ಒಂದು ಸಂಜ್ಞೆಯನ್ನ ಕೊಟ್ಟಿರ್ತಾರೆ. ತಕ್ತವತು ನಿಷ್ಠಾ ಅಂತ ಹೇಳಿ ಸೂತ್ರ ಇದೆ. ಸೊ ಇಲ್ಲಿ ರಾಜ್ಞಾಂ ಮತಃ ಬುದ್ಧಃ ಪೂಜಿತೋ ವಾ, ಮತಿ ಬುದ್ಧಿ ಪೂಜಾರ್ಥೇಭ್ಯ. ಸೂತ್ರ ಏನು ಹೇಳುತ್ತೆ? ಮತಿ
ಬುದ್ಧಿ ಪೂಜಾರ್ಥ ಈ ಮೂರು ಅರ್ಥದಲ್ಲಿರುವಂತಹ ಕ್ತ ಪ್ರತ್ಯಯವು ಷಷ್ಠಿ ವಿಭಕ್ತ್ಯಂತವಾದಂತಹ ಪದದೊಂದಿಗೆ ಸಮಾಸವನ್ನ ಹೊಂದೋದಿಲ್ಲ. ಇತಿ ಸೂತ್ರೇಣ ವಿಹಿತಃ ಯಹ ಕ್ತಃ ತದಂತೇನ ಷಷ್ಠಿ ನ ಸಮಸ್ಯತೆ. ರಾಜ್ಞಾಂ ಮತಃ, ರಾಜ್ಞಾಂ ಬುದ್ಧಃ, ರಾಜ್ಞಾಂ ಪೂಜಿತಃ, ರಾಜಪೂಜಿತಃ ಇತ್ಯಾದೌ ತು ಭೂತೆ ಕ್ತಾಂತೇನ ಸಹ ತೃತೀಯಾಂತಸ್ಯ ಸಮಾಸಃ. ಇಲ್ಲಿ ರಾಜ್ಞಾಂ ಮತಃ, ಮತಃ ರಾಜನಿಗೆ ಇಷ್ಟ ಆದವನು ಅಥವಾ ಅತ್ಯಂತ ಪ್ರೀತಿ ಪಾತ್ರನಾದಂಥವನು. ಹಾಗೆಯೇ ರಾಜ್ಞಾಂ ಬುದ್ಧಃ, ರಾಜನಿಗೆ ಪರಿಚಯ ಇರುವವನು, ಗೊತ್ತಿರುವವನು. ರಾಜ್ಞಾಂ ಪೂಜಿತಃ, ರಾಜರಿಗೆ ಇವನ್ ಯಾರ ಬಗ್ಗೆ ತುಂಬಾ ಒಲವು ಮತ್ತು ಗೌರವ ಇದೆಯೋ ಅಂಥವನು. ಈ ರೀತಿಯ ಪದಗಳು ಮತಃ, ಬುದ್ಧಃ, ಪೂಜಿತಃ ಈ ರೀತಿಯ ಪದಗಳಿದ್ದಾಗ ಈ ಎಲ್ಲ ಪದಗಳು ಕೂಡ ಕ್ತ ಪ್ರತ್ಯಯಾಂತ ಪದಗಳು. ಕ್ತ ಪ್ರತ್ಯಯಾಂತ ಪದಗಳು ಈ ಅರ್ಥದಲ್ಲಿದ್ದಾಗ ಷಷ್ಠಿ ಸಮಾಸವನ್ನು ಹೊಂದುವುದಿಲ್ಲ ಅಂತ ಹೇಳಿ ಕ್ತೇನ ಚ ಪೂಜಾಯಾಮ್ ಅನ್ನುವಂತಹ ಸೂತ್ರದ ತಾತ್ಪರ್ಯ ಅರ್ಥ. ಇನ್ನು ಈ ಎಲ್ಲ ಕ್ತಪ್ರತ್ಯಯಗಳು ಕೂಡ ವರ್ತಮಾನ ಅರ್ಥದಲ್ಲಿ ಬಂದಿರೋದನ್ನ ನಾವು ನೋಡ್ಬೋದು. ಆದ್ರೆ ಭೂತಕಾಲ ಅರ್ಥದಲ್ಲಿ ಕ್ತಪ್ರತ್ಯಯ ಇದೆ. ಉದಾಹರಣೆಗೆ ರಾಮಃ ಶಾಲಾಂ ಗತಃ, ರಾಮನು ಶಾಲೆಗೆ ಹೋದನು, ಭೂತಕಾಲ ಅರ್ಥದಲ್ಲಿ ಕ್ತಪ್ರತ್ಯಯ ಇದೆ. ಈ ಭೂತಕಾಲ ಅರ್ಥದಲ್ಲಿ ಬರುವಂತಹ ಕ್ತಪ್ರತ್ಯಯ ಅದು ಸಮಾಸವನ್ನು ಹೊಂದುತ್ತೆ. ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ ನೋಡಿ. ರಾಜಪೂಜಿತಃ ಇತ್ಯಾದೌ ತು ಭೂತೆ ಕ್ತಾಂತೇನ ಸಹ ತೃತೀಯಾಂತಸ್ಯ ಸಮಾಸಃ. ರಾಜ್ಞಾ ಪೂಜಿತಃ, ಮಹಾರಾಜೇನ ಪೂಜಿತಃ ಅಥವಾ ರಾಜ್ಞಾ ಪೂಜಿತಃ ಅಂತ ಹೇಳಿ ತೃತೀಯ ತತ್ಪುರುಷ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ತೃತೀಯದಲ್ಲಿ ಏನಿದೆ, ತೃತೀಯ ತತ್ಕೃತಾರ್ಥೇನ ಗುಣವಚನೇನ ಅನ್ನುವಂತಹ ಸೂತ್ರ ಇದೆ. ಸೊ ಅಲ್ಲಿ ಆ ಸೂತ್ರವನ್ನ ಇಟ್ಕೊಂಡು ನಾವು ಕ್ತ ಅನ್ನುವಂತಹ ಪ್ರತ್ಯಯಾಂತವಾದಂತಹ ಪೂಜಿತಃ ಎಂಬ ಶಬ್ದಕ್ಕೆ ರಾಜನ್ನ ಶಬ್ದದೊಂದಿಗೆ ಸಮಾಸವನ್ನು ಮಾಡಬಹುದು. ಆದ್ರಿಂದ ವರ್ತಮಾನಾರ್ಥದಲ್ಲಿ ಇದರ ಒಟ್ಟು ಈ ಸೂತ್ರದ ಸಂಕಲಿತ ಅರ್ಥ ಏನು ಅಂದ್ರೆ, ವರ್ತಮಾನಾರ್ಥದಲ್ಲಿ ಬರುವಂತಹ ಕ್ತಪ್ರತ್ಯಯ, ಅದರಲ್ಲಿ ವಿಶೇಷವಾಗಿ ಮತಿ ಬುದ್ಧಿ ಪೂಜಾರ್ಥದಲ್ಲಿ ಬರುವಂತಹ ಕ್ತಪ್ರತ್ಯಯವು ಷಷ್ಠಿ ವಿಭಕ್ತ್ಯಂತವಾದಂತಹ ಪದದೊಂದಿಗೆ ಸಮಾಸವನ್ನು ಹೊಂದುವುದಿಲ್ಲ. ಆದರೆ ಭೂತಕಾಲಾರ್ಥದಲ್ಲಿ ಬರುವಂತಹ ಕ್ತಪ್ರತ್ಯಯವು ತೃತೀಯ ವಿಭಕ್ತ್ಯಂತವಾದಂತಹ ಪದದೊಂದಿಗೆ ಸಮಾಸ ಹೊಂದಬಹುದು ಅಂತ ಹೇಳಿ ಅದರ ಸಾಂಗತ್ಯವನ್ನ, ಔಚಿತ್ಯವನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದಿಂದು ಎಕ್ಸೆಪ್ಷನ್ ಇಲ್ಲಿ ರಾಜಪೂಜಿತ ಅಂತ ಇರುವಂತಹ ಕಡೆ ಎರಡು ಅರ್ಥವನ್ನ ನಾವು ಮಾಡಬೇಕು. ಒಂದು ವರ್ತಮಾನಾರ್ಥದಲ್ಲಿ ಬಂದ್ರೆ ಕ್ತಪ್ರತ್ಯಯ, ಆ ವರ್ತಮಾನಾರ್ಥದಲ್ಲಿ ಬರುವಂತಹ ಕ್ತಪ್ರತ್ಯಯವನ್ನ ನಿವಾರಣೆ ಮಾಡಬೇಕಾಗುತ್ತೆ. ರಾಜ್ಞಾಂ ಪೂಜಿತಃ ಅಂತ ಹೇಳಿ ವರ್ತಮಾನಾರ್ಥದಲ್ಲಿ ಕ್ತಪ್ರತ್ಯಯ ಬಂದ್ರೆ ಅದನ್ನ ನಿವಾರಣೆ ಮಾಡಬೇಕು, ಅಲ್ಲಿ ಸಮಾಸ ಮಾಡಲು ಹಾಗಿಲ್ಲ. ಇನ್ನು ಭೂತಕಾಲಾರ್ಥದಲ್ಲಿ ಕ್ತಪ್ರತ್ಯಯ ಬಂದ್ರೆ ಅಲ್ಲಿ ತೃತೀಯ ತತ್ಪುರುಷ ಮಾಡಬೇಕು. ರಾಜ್ಞಾಂ ಅಂತ ಷಷ್ಠಿ ಮಾಡ್ಲಿಕ್ಕೆ ಆಗುದಿಲ್ಲ, ತೃತೀಯ ತತ್ಪುರುಷ ಮಾಡಬೇಕು ಅಂತ ಹೇಳಿ ಇದೆರಡರ ಔಚಿತ್ಯವನ್ನ ಹೇಳ್ತಾ ಇದ್ದಾರೆ. ಮುಂದಿನ ಸೂತ್ರ ಬಂದು ಅಧಿಕರಣ ವಾಚಿನಾಚ ತೇನ ಷಷ್ಠಿ ನ ಸಮಸ್ಯತೆ ಇದಂ ಏಷಾಂ ಆಸಿತಂ ಗತಂ ಭುಕ್ತಂ ವಾ. ಅಧಿಕರಣ ಅರ್ಥದಲ್ಲಿ ಬರುವಂತಹ ಕ್ತಪ್ರತ್ಯಯ ಅಲ್ಲೂ ಕೂಡ ಸಮಾಸ ಆಗುವುದಿಲ್ಲ ಅಂತ ಹೇಳಿ ನಿಷೇಧವನ್ನ ಹೇಳ್ತಾ ಇದ್ದಾರೆ. ಕ್ತೇನ ಷಷ್ಠಿ ನ ಸಮಸ್ಯತೆ. ಕ್ತೇನ ಅಂದ್ರೆ ಅಧಿಕರಣ ಇದಂ ಏಷಾಂ ಆಸಿತಂ ಗತಂ ಭುಕ್ತಂ ವಾ. ಇದು ಇವರ ಆಸನ, ಇದಂ ಏಷಾಂ ಆಸಿತಂ, ಇದು ಇವರ ಆಸನ. ಇಲ್ಲಿ ಕ್ತಪ್ರತ್ಯಯ ಅಧಿಕರಣ ಅರ್ಥದಲ್ಲಿ ಬರ್ತಾ ಇದೆ. ಹಾಗೆಯೇ ಇದು ಇವರ ಹಾಸಿಗೆ, ಶಯಿತಂ, ಆಸಿತಂ, ಗತಂ
ಇದು ಇವರ ಗಮನ, ಇವನನ್ನು ಆಧರಿಸಿ ಇರುವಂತಹ ಗಮನ. ಆಧಾರೋ ಅಧಿಕರಣಂ ಅಂತ ನಾವು ಸೂತ್ರವನ್ನು ಓದಿದ್ದೇವೆ. ಆಧಾರೋ ಅಧಿಕರಣಂ ಎಂಬಲ್ಲಿ ಇರುವಂತಹ ಆಧಾರ ಅರ್ಥದಲ್ಲಿರುವಂತಹ ಪದಾರ್ಥಕ್ಕೆ ನಾವು ಅಧಿಕರಣ ಸಂಜ್ಞೆಯನ್ನು ಕೊಡ್ತೇವೆ. ಮತ್ತು ಅಧಿಕರಣ ಸಂಜ್ಞೆ ಇದ್ದಾಗ ಸಪ್ತಮಿ ವಿಭಕ್ತಿ ಬರಬೇಕು ಅಂತ ಹೇಳಿ ಕಾರಕ ಪ್ರಕರಣದಲ್ಲಿ ಓದಿದ್ದೇವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಧಿಕರಣವಾಚಿಯಾದಂತಹ ಕ್ತ ಪ್ರತ್ಯಯ ಏನಿದೆಯೋ ಅಂತಹ ಕ್ತ ಪ್ರತ್ಯಯ, ಇದರಿಂದ ನಮ್ಗೇನು ಗೊತ್ತಾಗ್ತದೆ, ವರ್ತಮಾನಾರ್ಥದಲ್ಲಿ ಕ್ತ ಪ್ರತ್ಯಯ ಬೇರೆ ಇದೆ, ಅಧಿಕರಣಾರ್ಥದಲ್ಲಿ ಕ್ತ ಪ್ರತ್ಯಯ ಇದೆ, ಭೂತಕಾಲಾರ್ಥದಲ್ಲಿ ಕ್ತ ಪ್ರತ್ಯಯ ಇದೆ. ಈ ರೀತಿ ಕ್ತ ಪ್ರತ್ಯಯವು ವಿಭಿನ್ನ ಅರ್ಥಗಳಲ್ಲಿ ಬರ್ತಾ ಇದೆ. ಭೂತಕಾಲಾರ್ಥದಲ್ಲಿ ಬರುವಂತಹ ಕ್ತ ಪ್ರತ್ಯಯಕ್ಕೆ ತೃತೀಯ ಪುರುಷದೊಂದಿಗೆ ಸಮಾಸ ಮಾಡಬಹುದು. ವರ್ತಮಾನಾರ್ಥದಲ್ಲಿ ಪೂಜಾರ್ಥದಲ್ಲಿ ಬರುವಂತಹ ಕ್ತ ಪ್ರತ್ಯಯಕ್ಕೆ ಸಮಾಸವನ್ನು ನಿಷೇಧ ಮಾಡಿದ್ದಾರೆ. ಷಷ್ಠಿ ತತ್ಪುರುಷ ಸಮಾಸ ನಿಷೇಧ. ಅದೇ ಥರನೇ ಈಗ ಅಧಿಕರಣಾರ್ಥದಲ್ಲಿ ಬರುವಂತಹ ಕ್ತ ಪ್ರತ್ಯಯಕ್ಕೂ ಕೂಡ ಷಷ್ಠಿ ತತ್ಪುರುಷವನ್ನು ನಿಷೇಧ ಮಾಡ್ತಾ ಇದ್ದಾರೆ. ಇದಂ ಏಷಾಂ ಆಸಿತಂ, ಇದಂ ಏಷಾಂ, ಏಷಾಂ ಅಂದರೆ ಏತೇಷಾಂ ಇತ್ಯರ್ಥ. ಶಯಿತಂ, ಇಲ್ಲೆಲ್ಲ ಕಡೆ ಆಧಾರೋ ಅಧಿಕರಣಂ, ಆಧಾರ ಅರ್ಥದಲ್ಲಿ ನಮಗೆ ತಪ್ರತ್ಯಯ ಬರ್ತಾ ಇದೆ. ಆದ್ರಿಂದ ಈ ಎಲ್ಲ ಆಧಾರ ಅರ್ಥದಲ್ಲಿರುವಂತಹ ತಪ್ರತ್ಯಯವು ಕೂಡ ಷಷ್ಠಿ ತತ್ಪುರುಷವನ್ನ ಪಡೆಯೋದಿಲ್ಲ ಅಂತ ಹೇಳಿ ನಿಷೇಧ ಮಾಡ್ತಾರೆ. ಮುಂದಿನ ಸೂತ್ರ ಕರ್ಮಣಿ ಚ, 708ನೇ ಸೂತ್ರ. ಉಭಯ ಪ್ರಾಪ್ತೌ ಕರ್ಮಣಿ ಇತಿ ಯಾ ಷಷ್ಠಿ ಸಾ ನ ಸಮಸ್ಯತೆ ಆಶ್ಚರ್ಯೋ ಗವಾಂ ದೋಹಃ ಅಗೋಪೇನ ಆಶ್ಚರ್ಯೋ ಗವಾಂ. ಇಲ್ಲಿ ಉಭಯ ಪ್ರಾಪ್ತವು ಕರ್ಮಣಿ, ಉಭಯ ಪ್ರಾಪ್ತವು ಕರ್ಮಣಿ ಅನ್ನುವಂತಹ ಸೂತ್ರದಿಂದ ನಮಗೆ ಯಾವ ಪ್ರತ್ಯಯ ಬರ್ತಾ ಇದೆಯೋ, ಸರಿ, ಕರ್ಮಾರ್ಥದಲ್ಲಿ ಬರುವಂತಹ ಈ ಷಷ್ಠಿ ವಿಭಕ್ತಿ ಏನಿದೆಯೋ ಅಂತಹ ಷಷ್ಠಿ ವಿಭಕ್ತಿಯು ಸಮಾಸವನ್ನು ಪಡೆಯುವುದಿಲ್ಲ. ಇಷ್ಟೊತ್ತು ನಾವು ಕ್ತ ಪ್ರತ್ಯಯದೊಂದಿಗೆ ಚರ್ಚೆ ಮಾಡಿದ್ವಿ. ಈಗ ಷಷ್ಠಿ ವಿಭಕ್ತಿಯು ವಿಭಿನ್ನ ಅರ್ಥಗಳಲ್ಲಿ ಬರ್ತಾ ಇದೆ. ಉಭಯ ಪ್ರಾಪ್ತವು ಕರ್ಮಣಿ ಅನ್ನುವಂತಹ ಸೂತ್ರದಿಂದ ಯಾ ಷಷ್ಠಿ ಸಾ ನ ಸಮಸ್ಯೆ. ಅಲ್ಲಿ ನಮಗೆ ದುಹ್ಯಾಚ ಪಚದಂಡ ಅಂತ ಹೇಳಿ ದ್ವಿಕರ್ಮಕವಾದಂತಹ ಕೆಲವೊಂದು ಕ್ರಿಯಾಪದಗಳನ್ನು ಹೇಳಿದ್ದಾರೆ. ಈಗ ಉದಾಹರಣೆಗೆ ಗಾಮ್ ದೋಗ್ಧಿ ಪಯಃ, ಇದು ದ್ವಿಕರ್ಮಕ. ದೋಗ್ಧಿ ಅನ್ನುವಂಥದ್ದು ದ್ವಿಕರ್ಮಕ ಧಾತು. ಅಂದ್ರಲ್ಲಿ 2 ಕರ್ಮ ಪದ ಇರ್ತದೆ. ಹಾಲನ್ನು ಕರೆಯುತ್ತಾನೆ, ಹಾಲನ್ನು ಕರೀತಾನೆ, ಹಸುವನ್ನು ಕರೆಯುತ್ತಾನೆ. ಈ ರೀತಿಯ 2 ಕರ್ಮಪದ ಎಲ್ಲಿರ್ತದೋ ಅದನ್ನ ದ್ವಿಕರ್ಮಕ ಅಂತ ಕರೀತಾರೆ. ದುಹ್ ಯಾಚ್, ಇದು ದ್ವಿಕರ್ಮಕವನ್ನ ಪಟ್ಟಿ ಮಾಡಿದ್ದಾರೆ. ದುಹ್ಯಾಚ ಪಚ ದಂಡ ಪ್ರಚ್ ಚಿಬ್ರೂಷಾಸು ಜಿಮುತ ಮುಷಾಂ ಅಂತ ಹೇಳಿ ಪಟ್ಟಿ ಮಾಡಿದ್ದಾರೆ. ಯಾಚ್ ಉದಾಹರಣೆಗೆ ಯಾಚತೆ, ಬಲಿಂ ವಸುಧಾಂ ಯಾಚತೆ, ಬಲಿ ಚಕ್ರವರ್ತಿಯನ್ನು ಭೂಮಿಗಾಗಿ ಪ್ರಾರ್ಥಿಸಿದನು ಅಥವಾ ಬೇಡಿದನು. ಇಲ್ಲಿ ಬಲಿಂ ಯಾಚತೆ, ಬಲಿ ಚಕ್ರವರ್ತಿಯನ್ನು ಬೇಡ್ತಾನೆ, ಭೂಮಿಯನ್ನು ಬೇಡ್ತಾನೆ. ಈ ರೀತಿ ಯಾಚ ಧಾತು ಎಲ್ಲಿ ಬರ್ತದೋ ಅದು ದ್ವಿಕರ್ಮಕವಾಗಿರುತ್ತೆ. ಪಚತಿ, ಏನು ಪಚ, ದುಹ್ ಯಾಚ ಪಚ ದಂಡ ಪೃಚ್ಛ, ಈ ಎಲ್ಲ ಧಾತುಗಳು ಎಲ್ಲಿ ಬರ್ತದೋ ಅದು ದ್ವಿಕರ್ಮಕ. ಇಲ್ಲಿ ಸೂತ್ರ ಏನು ಹೇಳ್ತಾ ಇದೆ, ಉಭಯ ಪ್ರಾಪ್ತವು ಕರ್ಮಣಿ ಇತಿ ಯಾ ಷಷ್ಠಿ ಸಾ ನ ಸಮಸ್ಯತೆ. ಇಲ್ಲಿ ಉದಾಹರಣೆ ನೋಡಿ, ಆಶ್ಚರ್ಯೋ ಗವಾಂ ದೋಹಃ ಅಗೋಪೇನ. ಅಗೋಪೇನ, ಗೋಪಃ ಗಾಂ ಪಾಲಯತಿ ಇತಿ ಗೋಪಃ. ಹಸುವನ್ನ
ರಕ್ಷಣೆ ಮಾಡುವವನು ಗೋಪ. ಇಲ್ಲಿ ಇವನು ಏನೇ ಯಾರು ಆಶ್ಚರ್ಯೋ ಗವಾಂ ದೋಹ, ಹಾಲನ್ನ ಕರೆಯುತ್ತಿರುವುದು ಯಾರು ಗೋಪನಲ್ಲದವನು. ಗೋಪ ಅಂದ್ರೆ ಈ ಗೋಪಾಲಕ, ಗೋಪಾಲಕನಲ್ಲದವನು ಹಾಲು ಕರಿತಾ ಇರುವುದೇ ಒಂದು ದೊಡ್ಡ ಆಶ್ಚರ್ಯ ಅನ್ನುವಂಥದ್ದು ಈ ವಾಕ್ಯದ ಅರ್ಥ. ಇಲ್ಲಿ ಗವಾಂ ದೋಹ, ನಮ್ಗೆ ದುಹ ಧಾತು ಬಂದಾಗ ನಮ್ಗೇನಾಗ್ಬೇಕಾಗಿತ್ತು, ಷಷ್ಠಿ ಬರಬೇಕಾಗಿತ್ತು, ಗಾಂ ದೋಹ ಅಂತ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಗೌ ಶಬ್ದಕ್ಕೆ ದ್ವಿತೀಯಾರ್ಥದಲ್ಲಿ ಷಷ್ಠಿ ವಿಭಕ್ತಿಯ ಪ್ರಯೋಗ ಆಗಿದೆ. ಆಗ ಇಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಷಷ್ಠಿ ತತ್ಪುರುಷವನ್ನ ಮಾಡ್ಲಿಕ್ಕಾಗುದಿಲ್ಲ. ಯಾವೆರಡರ ಮಧ್ಯೆ ಗವಾಂ ದೋಹ ಗೋದೋಹ ಅಂತ ಮಾಡ್ಲಿಕ್ಕಾಗುದಿಲ್ಲ. ಯಾಕಂದ್ರೆ ಕರ್ಮಣಿ ಚ ಅನ್ನುವಂತಹ ಸೂತ್ರ ಅಲ್ಲಿ ನಿಷೇಧವನ್ನ ಹೇಳುತ್ತೆ. ಉಭಯ ಪ್ರಾಪ್ತೋ ಕರ್ಮಣಿ ಇತಿ ಯಾ ಷಷ್ಠಿ ಸಾ ನ ಸಮಸ್ಯತೆ ಆಶ್ಚರ್ಯೋ ಗವಾಂ ದೋಹ ಅಗೋಪೇನ. ಗವಾಂ ದೋಹ ಅಗೋಪೇನ ಇದಂ ಆಶ್ಚರ್ಯಂ, ಇದೊಂದು ಆಶ್ಚರ್ಯ ಅಂತ ಹೇಳಿ ಈ ಭಾಗದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ಸೂತ್ರ ತ್ರಿಜಕಾಭ್ಯಾಂ ಕರ್ತರಿ. ಕರ್ತ್ರರ್ಥ ತ್ರಿಜಕಾಭ್ಯಾಂ ಷಷ್ಠಿ ನ ಸಮಾಸಃ. ತ್ರಿಚ್ ಪ್ರತ್ಯಾಂತ ಮತ್ತು ಅಕ ಪ್ರತ್ಯಾಂತ ಹಿಂದೆ ಬಂತು. ಹಿಂದೆ ತ್ರಿಚ್ ಮತ್ತು ಅಕ ಪ್ರತ್ಯಯ ಯಾವ ಸೂತ್ರದಿಂದ ಬಂತು ಒಂದ್ ಸ್ವಲ್ಪ ನೋಡ್ಬೋದಾ? ತ್ರಿಚಕಾಭ್ಯಾಂ ಕರ್ತರಿ, ತ್ರಿಜಕಾಭ್ಯಾಂ ಕರ್ತರಿ ಇಲ್ಲಿ ಬಂತು. ಹಿಂದೆ ತ್ರಿಚ ಮತ್ತು ಅಕ ಪ್ರತ್ಯಯವನ್ನು ಒಳಗೊಂಡಂತಹ ಒಂದು ಸೂತ್ರ ಬಂದಿತ್ತು. ಜ್ಞಾಪಕ ಇದೆಯಾ? ತ್ರಿಜಕಾಭ್ಯಾಂ ಕರ್ತರಿ ತ್ರಿಚ ಮತ್ತು ಅಕಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಒಂದು ಸೂತ್ರ ಬಂದಿತ್ತು. ಸರಿ ನೋಡೋಣ. ಅದು ಈ ಸೂತ್ರ ಏನು ಹೇಳುತ್ತೆ, ಕರ್ತೃರ್ಥದಲ್ಲಿ ತ್ರಿಚ ಮತ್ತು ಅಕಪ್ರತ್ಯಯ ಬಂದ್ರೆ, ತ್ರಿಚ ಪ್ರತ್ಯಯ ಉದಾಹರಣೆಗೆ ಸ್ರಷ್ಟ, ಏನು ಅಪಾಂ ಸ್ರಷ್ಟ, ಇಲ್ಲೂ ಕೂಡ ಷಷ್ಠಿ ಸಮಾಸ ಬರುವುದಿಲ್ಲ. ಇದು ನಿಷೇಧವನ್ನೇ ಹೇಳುವಂತಹ ಸೂತ್ರವೇ. ತ್ರಿಚ ಮತ್ತು ಅಕ ಈ ಎರಡು ಪ್ರತ್ಯಯ ಬಂದಾಗ, ಕರ್ತೃರ್ಥದಲ್ಲಿ ಬಂದಾಗ ನಮಗೆ ಷಷ್ಠಿ ತತ್ಪುರುಷ ಆಗುವುದಿಲ್ಲ. ಅಪಾಂ ಸ್ರಷ್ಟ ಅಪ್ಸ್ರಷ್ಟ ಅಂತ ಆಗುವುದಿಲ್ಲ. ಹಾಗೆಯೇ ವಜ್ರಸ್ಯ ಭರ್ತ ವಜ್ರಭರ್ತ ಅಂತ ಆಗುವುದಿಲ್ಲ. ಇಲ್ಲಿ ಷಷ್ಠ್ಯಂತ ಪದ ಇದ್ರೂ ಕೂಡ ಮುಂದೆ ಕರ್ತೃರ್ಥಕದಲ್ಲಿ ತ್ರಿಚ್ ಪ್ರತ್ಯಯ ಇದೆ. ತ್ರಿಚ್ ಪ್ರತ್ಯಯ ಬಂದಾಗ ಏನಾಗುತ್ತೆ, ಸ್ರಷ್ಟ ಭರ್ತ ಅಂತ ರೂಪ ಆಗುತ್ತೆ. ಅಂತಹ ರೂಪಗಳೊಂದಿಗೆ ಷಷ್ಠಿ ತತ್ಪುರುಷ ಸಮಾಸ ಆಗುವುದಿಲ್ಲ ಅಂತ ಹೇಳಿ ನಿಷೇಧವನ್ನೇ ಹೇಳ್ತಾ ಇದ್ದಾರೆ. ಹಾಗೆಯೇ ಓದನಸ್ಯ ಪಾಚಕಃ ಅಕಪ್ರತ್ಯಯ, ಪಾಚಕಃ ಗಾಯಕಃ, ಈ ರೀತಿ ಕೊನೆಯಲ್ಲಿ ಅಕ ಅನ್ನುವಂತಹ ಪ್ರತ್ಯಯ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಓದನ ಪಾಚಕಃ ಅಂತ ಆಗುತ್ತೆ. ಷಷ್ಠಿ ತತ್ಪುರುಷವನ್ನ ಮಾಡಲಿಕ್ಕೆ ಷಷ್ಠ್ಯಂತ ಪದವೂ ಇದೆ. ಮುಂದೆ ನಮ್ಗೆ ಇಲ್ಲಿ ನಿಷೇಧವನ್ನೇ ಹೇಳಲಿಕ್ಕೆ ಅನೇಕ ಸೂತ್ರಗಳನ್ನ ಪಾಣಿನಿ ಮಹರ್ಷಿಗಳು ವಿಧಾನ ಮಾಡಿಕೊಂಡಿದ್ದಾರೆ. ಇಲ್ಲಿ ಉಳಿದಂತಹ ಸಮಾಸ ಉದಾಹರಣೆಗೆ ದ್ವಿತೀಯಾಶ್ರಿತಾತೀತ ಪತಿತಗತಾತ್ಯಸ್ತ ಪ್ರಾಪ್ತ ಪನ್ನೈಹಿ ಅಂತ ಒಂದು ಸೂತ್ರದಲ್ಲಿ ದ್ವಿತೀಯಾಂತ ಪದವು ಎಲ್ಲೆಲ್ಲಿ ಸಮಾಸ ಆಗತ್ತೆ ಅಂತ ಹೇಳ್ತಾ ಬಂದ್ರು. ಆದ್ರೆ ಷಷ್ಠಿಗೆ ಇರುವಂತಹ ವ್ಯಾಪ್ತಿ ತುಂಬಾ ದೊಡ್ಡದು. ಅಲ್ಲಿ
ನಿರ್ದಿಷ್ಟವಾದಂತಹ ಪದದೊಂದಿಗೆ ಸಮಾಸ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಷಷ್ಠಿ ತತ್ಪುರುಷವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ನಿಷೇಧವನ್ನ ಹೇಳಿದ್ರೆ ನಿಷೇಧದ ಸಂಖ್ಯೆ ತುಂಬಾ ಸೀಮಿತವಾಗಿರೋದ್ರಿಂದ ನಿಷೇಧವನ್ನ ಹೇಳ್ತಾ ಇದ್ದಾರೆ. ಷಷ್ಠಿ ಅಂತ ಹೇಳಿ ಒಂದೇ ಸೂತ್ರವನ್ನ ಹೇಳಿದ್ರು. ಅಲ್ಲಿ ಷಷ್ಠ್ಯಂತ ಪದವು ಇಂತಹ ಪದದೊಂದಿಗೆ ಸಮಾಸ ಆಗುತ್ತೆ ಅಂತ ಹೇಳಲೇ ಇಲ್ಲ. ಏನಂತ ಹೇಳಿದ್ರು ಸೂತ್ರ? ಷಷ್ಠಿ ಷಷ್ಠ್ಯಂತಂ ಸುಬಂತೇನ ಸಮಸ್ಯತೆ, ಮುಗಿತಲ್ಲಿ. ಸುಬಂತ ಇದ್ರು ಸಾಕು, ಷಷ್ಠ್ಯಂತ ಪದವು ಸಮಾಸ ಆಗುತ್ತೆ. ಎಲ್ಲೆಲ್ಲಿ ಆಗೋದಿಲ್ಲ ಅನ್ನುವಂತಹ ಪಟ್ಟಿಯನ್ನ ಈ ಕೆಲವೊಂದು ಸೂತ್ರಗಳಲ್ಲಿ ಹೇಳ್ತಾ ಇದ್ದಾರೆ. ಸೊ ಷಷ್ಠಿ ಸಮಾಸಕ್ಕೆ ಇರುವಷ್ಟು ವ್ಯಾಪ್ತಿ ತತ್ಪುರುಷದಲ್ಲಿ ಬೇರೆ ಯಾವ ಸಮಾಸಕ್ಕೂ ಇಲ್ಲ. ಅಷ್ಟು ತುಂಬಾ ವಿಸ್ತೃತವಾದಂತಹ ವ್ಯಾಪ್ತಿ ಇದೆ. ಉಳಿದೆಲ್ಲ ಸಮಾಸಗಳಿಗೂ ಕೂಡ ನಿರ್ದಿಷ್ಟ ಪದಗಳೇ ಇರಬೇಕು. ತೃತೀಯಾದ ಕೃತಾರ್ಥೇನ ಗುಣವಚನೇನ, ಚತುರ್ಥಿ ತದರ್ಥಾರ್ಥ ಬಲಿಹಿತ ಸುಖರಕ್ಷಿತೈ, ಪಂಚಮಿ ಭಯೇನ. ಭಯ ಶಬ್ದದೊಂದಿಗೆ ಮಾತ್ರ ಆಗುತ್ತೆ. ಮುಂದೆ ಭಯ ಭೀತ ಭೀತಿ ಭೀಭೀತಿ ವಾಚ್ಯಂ ಅಂತ ಹೇಳಿ ಮುಂದೆ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಿರ್ದಿಷ್ಟವಾದಂತಹ ಪದಗಳೊಂದಿಗೆ ಉಳಿದೆಲ್ಲ ಸಮಾಸಗಳಾಗತ್ತೆ. ಷಷ್ಠಿ ತತ್ಪುರುಷಕ್ಕೆ ಆ ರೀತಿಯ ನಿರ್ಬಂಧನೆಗಳಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕರ್ತರಿ ಕಿಂ ಇಕ್ಷೂಣಾಂ ಭಕ್ಷಣಂ ಇಕ್ಷುಭಕ್ಷಣಂ. ಕರ್ತರಿ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಕರ್ತರ್ಥದಲ್ಲಿ ಕರ್ತರ್ಥದಲ್ಲಿ ಬರುವಂತಹ ತೃಚ ಮತ್ತು ಅಕಪ್ರತ್ಯವನ್ನ ಅಂತ ಹೇಳಿದ್ರಲ್ಲ, ಕರ್ತರಿ ಅನ್ನುವಂತಹ ಶಬ್ದದ ಔಚಿತ್ಯ ಏನು? ಇದನ್ನ ದಲಕೃತ್ಯ ಅಂತ ಹೇಳ್ತಾರೆ. ಕರ್ತರಿ ಅಂತ ಹೇಳದೇ ಇದ್ರೆ ಇಕ್ಷೂಣಾಂ ಭಕ್ಷಣಂ ಇಕ್ಷುಭಕ್ಷಿಕಾ. ಇಲ್ಲಿ ಭಾವಾರ್ಥದಲ್ಲಿ ಯಾವುದು ಭಕ್ಷಿಕಾ ಕ್ವಿನ್ ಪ್ರತ್ಯಯವನ್ನ ಹೇಳ್ತಾರೆ. ಸ್ತ್ರೀಯಾಂ ಕ್ವಿನ್ ಅಂತ, ಕ್ತಿನ್, ಕ್ವಿನ್ ಅಲ್ಲ ಕ್ತಿನ್. ಭಾವಾರ್ಥದಲ್ಲಿ ಭಕ್ಷಿಕಾ ಎಂಬಲ್ಲಿ ಕ್ತಿನ್ ಅನ್ನುವಂತಹ ಪ್ರತ್ಯಯವನ್ನ ಹೇಳ್ತಾ ಇದ್ದಾರೆ. ಇಂತಹ ಪ್ರತ್ಯಯ ಇದ್ದಾಗ ನಮಗೆ ಷಷ್ಠಿ ತತ್ಪುರುಷ ಬರಬಹುದು. ಆದ್ರೆ ಕರ್ತೃರ್ಥದಲ್ಲಿ ಬರುವಂತಹ ಪ್ರತ್ಯಯಕ್ಕೆ ನಿಷೇಧ ಇದೆ. ಭಾವಾರ್ಥದಲ್ಲಿ ಬಂದ್ರೆ, ಭಾವಾರ್ಥ ಅಂದ್ರೆ ಕ್ರಿಯಾ ಮಾತ್ರ ಸೂಚಿಯನ್ನ ಹೇಳುವಂಥದ್ದು ಭಾವಾರ್ಥ. ಆದ್ರಿಂದ ಇಕ್ಷೂಣಾಂ ಭಕ್ಷಣಂ ಇಕ್ಷುಭಕ್ಷಿಕಾ ಅಂತ ಹೇಳಿ ಕ್ತಿನ್ ಪ್ರತ್ಯಯ ಬಂದ್ರೆ ಯಾವುದೇ ಸಮಸ್ಯೆ ಇಲ್ಲ. ಅಲ್ಲಿ ನಾವು ಷಷ್ಠಿ ತತ್ಪುರುಷವನ್ನ ಹೇಳಬಹುದು. ಇನ್ನು ಪತ್ಯರ್ಥ ಭರ್ತೃಶಬ್ದಸ್ಯತು ಯಾಜಕಾದಿತ್ವಾತ್ ಸಮಾಸಃ. ಭುವಃ ಭರ್ತಾ. ಭರ್ತಾ ಎಂಬಲ್ಲಿ ಪತ್ಯರ್ಥ ಭರ್ತೃಶಬ್ದಸ್ಯತು ಯಾಜಕಾದಿತ್ವಾತ್ ಯಾಜಕಾದಿಭಿಶ್ಚ ಅಂತ ಹೇಳಿ ನಮಗೆ ಷಷ್ಠಿ ತತ್ಪುರುಷವನ್ನ ವಿಧಾನ ಮಾಡುವಂತಹ ಎರಡೇ ಸೂತ್ರ ಇರುವಂಥದ್ದು. ನೋಡಿ ಅದೇ ಸೂತ್ರ ನೋಡಿ. ತ್ರಿಜಕಾಭ್ಯಾಂ ಕರ್ತರಿ ಇತ್ಯಸ್ಯ ಪ್ರತಿಪ್ರಸವ ಅಯಂ ಹಿಂದೆ ಬಂತು ಅಂತ ಹೇಳಿದ್ನಲ್ಲ, ಇಲ್ಲೇ ಬಂದಿದೆ ಯಾಜಕಾದಿಭಿಶ್ಚ ಅನ್ನುವಂತಹ ಸೂತ್ರದಿಂದ. ಈ ಸೂತ್ರ ಏನು ಹೇಳುತ್ತೆ? ಏಭಿ ಷಷ್ಠ್ಯಂತಂ ಸಮಸ್ಯತೆ. ಪೇಜ್ ನಂಬರ್ 70ರಲ್ಲಿ ಯಾಜಕಾದಿಭಿಶ್ಚ ಅನ್ನುವಂತಹ ಸೂತ್ರ ಇದೆ. ಯಾಜಕಾದಿ ಗಣದಲ್ಲಿ ಪಠಿತವಾದಂತಹ ಶಬ್ದದೊಂದಿಗೆ ಷಷ್ಠಿ ತತ್ಪುರುಷವು ಆಗತ್ತೆ ಅಂತ ಹೇಳಿ ಈ ಸೂತ್ರ ಹೇಳುತ್ತೆ. ಬ್ರಾಹ್ಮಣ ಯಾಜಕಃ, ಯಜತೀತಿ ಯಾಜಕಃ, ದೇವಪೂಜಕಃ. ಇಲ್ಲಿ ಅಕಪ್ರತ್ಯಯ ಇರುವಂತಹ ಸಂದರ್ಭದಲ್ಲಿ ಆಗತ್ತೆ, ಷಷ್ಠಿ ತತ್ಪುರುಷ ಆಗತ್ತೆ ಅಂತ ಹೇಳಿ ಯಾಜಕಾದಿಭಿಶ್ಚ ಅನ್ನುವಂತಹ ಸೂತ್ರದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ತ್ರಿಜಕಾಭ್ಯಾಂ ಕರ್ತರಿ ಎನ್ನುವಂತಹ ಸೂತ್ರದಿಂದ ಅಕಪ್ರತ್ಯಯ ಇದ್ರೆ, ಕರ್ತೃರ್ಥದಲ್ಲಿ ಅಕಪ್ರತ್ಯಯ ಇದ್ರೆ ನಿಷೇಧ ಮಾಡ್ತಾರೆ. ಆದ್ರೆ ನಿಷೇಧ ಮಾಡಿದ್ರೂ ಕೂಡ ಈ ಯಾಜಕಾದಿ ಗಣದಲ್ಲಿ ಅಕಪ್ರತ್ಯಯ ಇರುವಂತಹ ಪದಗಳಿದ್ರೆ ಅದಕ್ಕೆ ಎಕ್ಸೆಂಪ್ಷನ್ ಇದೆ. ಅದು ಈ ನಿಷೇಧದಿಂದ ನಿವೃತ್ತಿಯನ್ನು ಪಡ್ಕೊಂಡು ವಿಧಾನ ಷಷ್ಠಿ ತತ್ಪುರುಷದಿಂದ ವಿಧಾನವನ್ನು ಪಡ್ಕೊಳ್ಳುತ್ತೆ. ಆಗ ಯಾಜಕಾದಿಭಿಶ್ಚ ಅನ್ನುವಂತಹ ಸೂತ್ರದಿಂದ ಸಮಾಸ ಮಾಡಬಹುದು. ಅದೇ ಥರನೇ ಇಲ್ಲೂ ಕೂಡ ಭುವಃ ಭರ್ತಾ
ಇತ್ಯರ್ಥ ಭರ್ತೃಶಬ್ದಸ್ಯ ತು ಯಾಜಕಾದಿತ್ವಾತ್ ಸಮಾಸಃ. ಯಾಜಕಾದಿ ಗಣದಲ್ಲಿ ಭರ್ತೃಶಬ್ದವು ಪಠಿತವಾಗಿರುವುದರಿಂದ ಅದನ್ನ ನಾವು ಷಷ್ಠಿ ತತ್ಪುರುಷ ಮಾಡಬಹುದು ಅಂತ ಹೇಳಿ ಇದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಕಥಂ ತರಿ ಘಟಾನಾಂ ನಿರ್ಮಾತುಃ ತ್ರಿಭುವನ ವಿಧಾತುಶ್ಚ ಕಲಹಃ ಇತಿ ಶೇಷಷಷ್ಠ್ಯಾ ಸಮಾಸಃ ಇತಿ ಕಯ್ಯಟಃ. ನಮಗೆ ಇಲ್ಲಿ ಒಂದು ಅಂಶ ಗೊತ್ತಾಗುವುದೇನೆಂದ್ರೆ, ಕಯ್ಯಟಃ ಅನ್ನುವಂತಹ ಒಬ್ಬ ಋಷಿ ಪೂರ್ವಕಾಲಿಕರು, ಅಂದ್ರೆ ಪಾಣಿನಿ ಮಹರ್ಷಿಗಿಂತ ಪ್ರಾಚೀನ ಕಾಲದಲ್ಲಿ ಇವರೆಲ್ಲ ಇದ್ದವರು. ಕಯ್ಯಟ ಋಷಿ, ಹಾಗೆ ನಮ್ಗೆ ಹಿಂದೆ ಒಂದು ಸೂತ್ರದಲ್ಲಿ ಒಬ್ಬರು ಋಷಿಯ ಉಲ್ಲೇಖ ಮಾಡಿದ್ರು. ಏನು ಹೆಸರು ಜ್ಞಾಪಕ ಇದೆಯಾ? ಶ್ರೀಕರಣಂ ಇದಲ್ಲ, ಇನ್ನೊಂದು ಸೂತ್ರ ಬಂದಿತ್ತು ಅಲ್ಲಿ. ಗಿರೇಶ್ಚ ಸೇನಕಸ್ಯ ಅಂತ ಹೇಳಿ ಸೇನಕ ಅನ್ನುವಂತಹ ಋಷಿಯ ಉಲ್ಲೇಖವನ್ನ ಮಾಡಿ ಗಿರಿ ಶಬ್ದದೊಂದಿಗೆ ಸಮಾಸವನ್ನು ಆಗತ್ತೆ, ಸಮಾಸವನ್ನು ಮಾಡಬಹುದು ಅಂತ ಹೇಳಿ ಅಲ್ಲಿ ವಿಧಾನವನ್ನು ಮಾಡಿದ್ರು. ಈಗ ನಮಗೆ ಗೊತ್ತಾಗುವಂತಹ ಅಂಶ ಏನು ಅಂದ್ರೆ, ಪಾಣಿನಿ ಮಹರ್ಷಿಗಿಂತ ಪ್ರಾಚೀನರಲ್ಲಿ ಕೆಲವೊಬ್ಬರ ಉಲ್ಲೇಖವನ್ನ ಪಾಣಿನಿ ಮಹರ್ಷಿಗಳು ಪಡ್ಕೊಂಡು ಇವರ ಮತದಂತೆ ಇಲ್ಲಿ ಸಮಾಸ ಮಾಡಬಹುದು, ಇಲ್ಲಿ ಸಮಾಸವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ನಾವು ಅವತ್ತು ಇನ್ನೊಂದು ಸೂತ್ರವನ್ನು ಚರ್ಚೆ ಮಾಡಿದ್ವಿ. ಲೋಪಶಾಕಲ್ಯಸ್ಯ, ಶಾಕಲ್ಯ ಎಂಬ ಆಚಾರ್ಯನ ಮತದಂತೆ ಇಲ್ಲಿ ಲೋಪ ಮಾಡಬೇಕು. ಗಿರೇಶ್ಚ ಸೇನಕಸ್ಯ, ಸೇನಕ ಎಂಬ ಋಷಿಯ ಮತದಂತೆ ಇಲ್ಲಿ ಗಿರಿ ಶಬ್ದದೊಂದಿಗೆ ಸಮಾಸ ಆಗ್ತದೆ. ಅದೇ ಥರನೇ ಇಲ್ಲಿ ಕಯ್ಯಟ ಎಂಬುವರ ಮತವನ್ನ ಹೇಳ್ತಾ ಇದ್ದಾರೆ. ತ್ರಿಭುವನ ವಿಧಾತ ಎಂಬಲ್ಲಿ ವಿಧಾತೃ ಅನ್ನುವಂತಹದ್ದು ತ್ರಿಚ್ ಪ್ರತ್ಯಯ. ಹೇಗೆ ಸ್ರಷ್ಟ ಎಂಬಲ್ಲಿ ತ್ರಿಚ್ ಪ್ರತ್ಯಯ ಇದೆಯೋ ಅದೇ ಥರನೇ ವಿಧಾತೃ ಎಂಬಲ್ಲಿ ತ್ರಿಚ್ ಪ್ರತ್ಯಯ ಇದೆ. ಅಂತಹ ತ್ರಿಚ್ ಪ್ರತ್ಯಯವು ಸಮಾಸವನ್ನು ಹೊಂದುತ್ತೆ. ನಮ್ಗೆ ವಸ್ತುತಃ ಏನಾಗ್ಬೇಕಾಗಿತ್ತು? ತ್ರಿಜಕಾಭ್ಯಾಂ ಕರ್ತರಿ, ಕರ್ತೃರ್ಥ ತ್ರಿಚಕ್ ಅಕಾಭ್ಯಾಂ ಷಷ್ಠಿ ನ ಸಮಾಸಃ ಅಂತ ಆಗ್ಬೇಕಾಗಿತ್ತು. ಕಥಂ ತರ್ಹಿ ಘಟಾನಾಂ ನಿರ್ಮಾತುಃ ತ್ರಿಭುವನ ವಿಧಾತುಃ, ಈ ಶಬ್ದದಲ್ಲಿ ಸಮಾಸ ಹೇಗಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಕಯ್ಯಟ ಎಂಬುವರ ಮತವನ್ನ ಹೇಳ್ತಾ ಇದ್ದಾನೆ. ಇವರ ಅಭಿಪ್ರಾಯದಂತೆ ಇಲ್ಲಿ ಷಷ್ಠಿ ಸಮಾಸವನ್ನ ಮಾಡಬಹುದು. ಕರ್ತೃಕರ್ಮಣೋ ಕೃತಿ ಎಂಬ ಸೂತ್ರವನ್ನು ಇಲ್ಲಿ ಉಲ್ಲೇಖಕ್ಕೆ ತೆಗೆದುಕೊಂಡು ನಾವು ಷಷ್ಠಿ ಸಮಾಸ ಮಾಡಬಹುದು ಅಂತ ಹೇಳಿ ಕಯ್ಯಟರ ಮತವನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಸೊ ಈಗ ನಮ್ಗೆ ಇನ್ನು ಕರ್ತರಿಚ ಮತ್ತು ನಿತ್ಯಂ ಕ್ರೀಡಾ ಜೀವಿಕಯೋ ಇನ್ ಎರಡು ಸೂತ್ರ ಇದೆ. ಈ ಕರ್ತರಿಚ ಅನ್ನುವಂಥದ್ದು ಕರ್ತರಿ ಷಷ್ಠ್ಯಾ ಅಕೇನ ನ ಸಮಾಸ ನೇಹ ತ್ರಿಚ್ ಅನುವರ್ತತೆ ತದ್ಯೋಗೆ ಕರ್ತುಃ ಅಭಿಹಿತತ್ವೇನ ಕರ್ತೃಷಷ್ಠ್ಯಾ ಅಭಾವಾತ್ ಭವತಃ ಶಾಯಿಕಾ. ಈಗ ಅಕಪ್ರತ್ಯಾಂತವು ಕರ್ತರ್ಥದಲ್ಲಿ ಬರುವಂತಹ ಷಷ್ಠಿ ವಿಭಕ್ತ್ಯಂತ ಪದವು ಅಕಪ್ರತ್ಯಾಂತ ಸುಬಂತದೊಂದಿಗೆ ಸಮಾಸ ಆಗುವುದಿಲ್ಲ ಅಂತ ಹೇಳಿ ಈ ಕರ್ತರಿಚ ಸೂತ್ರದ ಭಾವಾರ್ಥ. ಇಲ್ಲಿ ನಮಗೆ ಉದಾಹರಣೆಯನ್ನು ನೋಡಿ. ಭವತಃ ಶಾಯಿಕಾ,
ಶಾಯಿಕಾ ಎಂಬಲ್ಲಿ ಅಕಪ್ರತ್ಯಯ ಇದೆ. ಈ ಅಕಪ್ರತ್ಯಯವು ಶಾಯಿಕಾ ಎಂಬಲ್ಲಿ ಇರುವಂತಹ ಏನು ಭವತಃ ಅನ್ನುವಂತಹ ಷಷ್ಠ್ಯಂತ ಪದವು ಶಾಯಿಕಾ ಎಂಬ ಅಕಪ್ರತ್ಯಯದೊಂದಿಗೆ ಸಮಾಸವನ್ನ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ನಿಷೇಧವನ್ನ ಮಾಡ್ತಾರೆ. ನೇಹ ತ್ರಿಚ ಅನುವರ್ತತೆ ತದ್ಯೋಗೆ ಕರ್ತುಃ ಅಭೀತತ್ವೇನ ಕರ್ತೃಷಷ್ಠ್ಯಾ ಅಭಾವಾತ್. ತ್ರಿಚ ಅನ್ನುವಂತಹ ಪದ ಇಲ್ಲಿ ಅನುವೃತ್ತಿ ಆಗೋದಿಲ್ಲ. ಆದ್ರಿಂದ ಜಗತಃ ಸ್ರಷ್ಟ ಕೃಷ್ಣ ಎಂಬಲ್ಲಿ ಜಗತ್ ಸ್ರಷ್ಟ ಅಂತ ನಾವು ಜಗತಃ ಸ್ರಷ್ಟ ಜಗತ್ ಸ್ರಷ್ಟ ಅಂತ ವಿಭಕ್ತಿ ಏನು ಕರ್ತೃತ್ವದಲ್ಲಿ ಬರುವಂತಹ ತ್ರಿಚ್ ಪ್ರತ್ಯಯದೊಂದಿಗೆ ಷಷ್ಠ್ಯಂತ ಪದವು ಸಮಾಸವನ್ನ ಪಡೆಯುವುದಿಲ್ಲ ಅಂತ ಹೇಳಿ ಅದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಿತ್ಯಂ ಕ್ರೀಡಾ ಜೀವಿಕಯೋ, ಈ ಸೂತ್ರವು ನಮಗೆ ನಿತ್ಯ ಸಮಾಸವನ್ನ ಹೇಳ್ತದೆ. ಏತಯೋ ಅರ್ಥಯೋ ನಿತ್ಯಂ ಷಷ್ಠಿ ಸಮಸ್ಯೆ. ಕ್ರೀಡಾ ಮತ್ತು ಜೀವಿಕಾ ಈ ಅರ್ಥ ಬರುವಂತಹ ಶಬ್ದದೊಂದಿಗೆ ಅಕಪ್ರತ್ಯಾಂತ ಪದದೊಂದಿಗೆ ಷಷ್ಠ್ಯಂತ ಪದವು ಸಮಾಸವನ್ನ ಹೊಂದುತ್ತೆ. ಉದಾಹರಣೆಗೆ ಉದ್ದಾಲಕ ಪುಷ್ಪಭಂಜಿಕಾ. ಉದ್ದಾಲಕ ಪುಷ್ಪಭಂಜಿಕಾ ಅನ್ನುವಂಥದ್ದು ಇಲ್ಲಿ ಪೇಜ್ ನಂಬರ್ 89ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಉದ್ದಾಲಕ ಅಂತ ಒಂದು ಚಳ್ಳೆಯ ಮರ ಅಂತ ಕೊಟ್ಟಿದ್ದಾರೆ. ಅದರ ಹೂವು ಇವುಗಳನ್ನ ಕಿತ್ತು ಆಟ ಆಡುವಂತಹ ಒಂದು ಆಟ, ಇದನ್ನ ಉದ್ದಾಲಕ ಪುಷ್ಪಭಂಜಿಕಾ, ಆ ಪುಷ್ಪವನ್ನ ಕೀಳುವಂಥದ್ದು, ಇದು ಒಂದು ರೀತಿಯ ಆಟ. ಈ ರೀತಿಯ ಇಲ್ಲಿ ಸಮಾಸ ಬಂದಾಗ ಅಲ್ಲಿ ಷಷ್ಠ್ಯಂತ ಪದದೊಂದಿಗೆ ಸಮಾಸ ಆಗ್ತದೆ. ಉದ್ದಾಲಕ ಪುಷ್ಪಭಂಜಿಕಾ, ಉದ್ದಾಲಕಸ್ಯ ಪುಷ್ಪಾಣಿ ಉದ್ದಾಲಕ ಪುಷ್ಪಾಣಿ, ಉದ್ದಾಲಕ ಪುಷ್ಪಾಣಾಂ ಭಂಜನಂ ಉದ್ದಾಲಕ ಪುಷ್ಪಭಂಜಿಕಾ ಅಂತ ಹೇಳಿ ಸಮಾಸ ಮಾಡಬಹುದು ಅನ್ನುವಂಥದ್ದು. ಇಲ್ಲಿ ಸಂಜ್ಞಾಯಾಂ ಭಾವೇ ನೂಲ್ ಸಂಜ್ಞಾಯಾಂ ಕಿಂ ಏತಯೋ ಅರ್ಥಯೋ ನಿತ್ಯಂ ಷಷ್ಠಿ ಸಮಸ್ಯತೆ ಅಂತ ಹೇಳಿದ್ರು. ನುಲ್ ಪ್ರತ್ಯಯ ಬಂದಾಗ ಭಂಜನಂ ಭಂಜಿಕಾ, ಭಂಜನಮೇವ ಭಂಜಿಕಾ ಅಂತೇಳಿ ಸ್ತ್ರೀಯಾಂ ತಿನ್ ಅನ್ನುವಂತಹ ಸೂತ್ರದಿಂದ ಭಂಜಿಕಾ ಅನ್ನುವಂತಹ ರೂಪವನ್ನು ಮಾಡಬಹುದು. ಇನ್ನು ದಂತಲೇಖಕ ದಂತಾನಾಂ ಲೇಖನೇನ ಜೀವತಿ ಇತಿ ಅಶ್ವಪದ ವಿಗ್ರಹ ನಿತ್ಯ ಸಮಾಸಃ. ನಿತ್ಯಂ ಕ್ರೀಡಾ ಜೀವಿಕೆಯೋ, ಕ್ರೀಡಾರ್ಥದಲ್ಲಿ ಮತ್ತು ಜೀವಿಕಾ ಎಂಬ ಅರ್ಥದಲ್ಲಿ ಬರುವಂತಹ ಯಾವುದು ಏತಯೋ ಅರ್ಥಯೋ, ಇಂತಹ ಅರ್ಥದಲ್ಲಿ ಬರುವಂತಹ ಶಬ್ದಗಳು ಷಷ್ಠ್ಯಂತ ಪದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇನ್ನು ಜೀವಿಕಾರ್ಥದಲ್ಲಿ ದಂತಾನಾಂ ದಂತಲೇಖಕ, ದಂತಲೇಖನವೇ ಯಾರ ಜೀವಿಕೆಯೋ, ಜೀವಿಕೆ ಅಂದ್ರೆ ಅವನ ಜೀವನಕ್ಕೆ ಆಧಾರವೋ, ಅಂತಹ ಜೀವಿಕೆ ಎಂಬ ಅರ್ಥದಲ್ಲಿ ಬಂದಂತಹ ಶಬ್ದವು ಸಮಾಸವನ್ನ ಹೊಂದುತ್ತೆ. ಆಗ ದಂತಲೇಖಕ ಅಂತ ಹೇಳಿ ಸಮಾಸ ಮಾಡಬಹುದು. ಈ ಎರಡೂ ಸಮಾಸಗಳು ಸರಿ, ಕ್ರೀಡಾರ್ಥದಲ್ಲಿ ಬರುವಂತಹ ಶಬ್ದದೊಂದಿಗೆ ಮತ್ತು ಜೀವಿಕಾರ್ಥದಲ್ಲಿ ಬರುವಂತಹ ಶಬ್ದದೊಂದಿಗೆ ನಿತ್ಯ ಸಮಾಸ ಮಾಡಬೇಕು. ಇಲ್ಲಿ ಏನು ಅಸ್ವಪದ ವಿಗ್ರಹ, ಸ್ವಪದ ವಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ, ಅಸ್ವಪದ ವಿಗ್ರಹವನ್ನೇ ಮಾಡಬೇಕು, ನಿತ್ಯ ಸಮಾಸವನ್ನೇ ಮಾಡಬೇಕು ಅಂತ ಹೇಳಿ ನಿಯಮ ಮಾಡ್ತಾ ಇದ್ದಾರೆ. ತತ್ರ ಕ್ರೀಡಾಯಾಂ ವಿಕಲ್ಪೆ ಜೀವಿಕಾಯಾಂ ತ್ರಜಕಾಭ್ಯಾಂ ಕರ್ತರಿ ಇತಿ ನಿಷೇಧೆ ಪ್ರಾಪ್ತೆ ವಚನಂ ಉದ್ದಾಲಕ ಪುಷ್ಪಭಂಜಿಕಾ. ಉದ್ದಾಲಕ ಪುಷ್ಪಭಂಜಿಕಾ ಅನ್ನುವಂಥದ್ದು ಹಾಗೆಯೇ ದಂತಲೇಖಕ ಅನ್ನುವಂತಹ ಈ ಎರಡು ಶಬ್ದಗಳಿಗೋಸ್ಕರವೇ ಮತ್ತು ಈ ಅರ್ಥದಲ್ಲಿ, ಯಾವ ಅರ್ಥದಲ್ಲಿ, ಕ್ರೀಡಾರ್ಥದಲ್ಲಿ
ಮತ್ತು ಜೀವಿಕ ಎಂಬ ಅರ್ಥದಲ್ಲಿ ಬರುವಂತಹ ಶಬ್ದದೊಂದಿಗೆ ಇಲ್ಲಿ ಷಷ್ಠ್ಯಂತ ಸಮಾಸವನ್ನ ಅಥವಾ ಷಷ್ಠಿ ತತ್ಪುರುಷ ಸಮಾಸವನ್ನ ವಿಧಾನ ಮಾಡುತ್ತಿದ್ದಾರೆ. ಮುಂದೆ ಪೂರ್ವಪರಾಧರೋತ್ತರಂ ಏಕದೇಶಿನ ಏಕಾಧಿಕರಣೆ ಅನ್ನುವಂಥದ್ದು ಮುಂದಿನ ಸೂತ್ರ. ಅದನ್ನ ನಾಳೆ ತೆಗೆದುಕೊಳ್ಳೋಣ. ಇವತ್ತಿಗೆ ಇಷ್ಟು ಚರ್ಚೆ. ಇದ್ರ ಬಗ್ಗೆ ನಿಮ್ಮ ವಕ್ತವ್ಯ ಇದ್ದು ತಿಳಿಸ್ಬೋದು. ಮತ್ತು ನಿನ್ನೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾಳೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ನಾಗೇಂದ್ರ ಸರ್ ಬಂದ್ರೆ ನಾಳಿನ ಅವಧಿಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಮತ್ತು ಅದರ ನಿಮ್ಮ ಉತ್ತರಗಳು ನಾನು ಒಂದ್ಸಲ ನೋಡಿದ್ದೇನೆ. ಇವತ್ತೇ ಚರ್ಚೆ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇವತ್ತು ಸ್ವಲ್ಪ ಸಾಗರಿಯವರು ಒಂದು ಸ್ವಲ್ಪ ತಡ ಆಗಿ ಬಂದ್ರು ಮತ್ತು ನಾಗೇಂದ್ರ ಸರ್ ಇರಲಿಲ್ಲ. ಆದ್ರಿಂದ ನಾಳೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಾಳೆಯಿಂದ ಸ್ವಲ್ಪ ಆರಂಭದಲ್ಲಿ ಒಂದು 10 ರಿಂದ 15 ನಿಮಿಷ ಸೂತ್ರಗಳನ್ನ ಮತ್ತು ವೃತ್ತಿಯನ್ನ ಓದುವಂತಹ ಒಂದು ಪರಿಪಾಠಿಯನ್ನ ರೂಢಿಸ್ಕೊಳ್ಳೋಣ. ಸೂತ್ರವೃತ್ತಿ ಈ ರೀತಿ ಆರಂಭದಿಂದ ಓದುವಂತಹ ಒಂದು ಪರಿಪಾಠಿಯನ್ನು ಜೋಡಿಸ್ಕೊಳ್ಳೋಣ ನಾಳೆ. ಮತ್ತೇನಾದ್ರೂ ವಿಷಯ ಇದೆಯಾ? ಧನ್ಯವಾದ ಆಚಾರ್ಯ. ಧನ್ಯವಾದ. ಶ್ವಃ ಪುನಃ मिलामः आचार्य. धन्यवादः. मंगलश्लोकेन समाप्तिः. वाक्यकारं वररुचिं भाष्यकारं पतञ्जलिं पाणिनिं सूत्रकारं च प्रणतोऽस्मि मुनित्रयं नमस्कृत्य तदुक्तिः परिभाव्य च वैयाकरणसिद्धान्तकौमुदीयं विरच्यते. धन्यवादः.